ಅಂದ್ರೆ ಸ್ವತಂತ್ರವಾಗಿ ಇದು ಹೈಕಮಾಂಡ್ ಓವರ್ ರೂಲ್ ಮಾಡಿ ಮಾತಾಡ್ತಿದ್ದಾರೆ, ಅಷ್ಟು ಸ್ವತಂತ್ರ ಕೊಟ್ಬಿಟ್ಟಿದ್ದಾರೆ ಅಂತ ಅವ್ರ ಹೈಕಮಾಂಡ್ ವೀಕ್ ಆಯ್ತಾ ಅಂತ ಬಿಜೆಪಿ ನೋಡಿ. ಇದು NDA ಮೈತ್ರಿ ಜೊತೆ ನಾವಿದ್ದೀವಿ, ಅವರು ಕೂಡ NDAನಲ್ಲಿದ್ದಾರೆ. ಇದು ಏನು ಇತ್ಯರ್ಥ ಆಗೋದು ಹೈಕಮಾಂಡು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ, ದೇವೇಗೌಡರು ಕುಮಾರಸ್ವಾಮಿ ನೇತೃತ್ವದಲ್ಲಿ ಆಗ್ತದೆ. ಈಗಾಗಲೇ ಆಗಿ NDA ಮೈತ್ರಿ ಕೂಟದಲ್ಲಿ ಇಬ್ಬರು ಇದ್ದೀವಿ. ಮುಂದಿನ ಚುನಾವಣೆಗಳನ್ನು ಕೂಡ ಯಾವ್ಯಾವುದು ಸಿಂಬಲ್ ಚುನಾವಣೆ ಇದೆ ಎಲ್ಲ ಸಿಂಬಲ್ ಚುನಾವಣೆಯೂ ಕೂಡ ಒಟ್ಟಿಗೆ ಕಾರ್ಯಕರ್ತರ ಇಚ್ಛೆ ಅದು ಅನ್ನೋದ್ರ ಬಗ್ಗೆ ನಮ್ಮ ಕೋರ್ ಕಮಿಟಿಯಲ್ಲೂ ಮೀಟಿಂಗಲ್ಲಿ ಆಗಿದೆ, ಅವರಲ್ಲೂ ಆಗಿದೆ. ಅದನ್ನು ಬಿಟ್ಟು ಇವರು ಏಕಾಏಕಿ ಹೇಳ್ತಕ್ಕಂಥದ್ದು ಸರಿಯಲ್ಲ. ಇದು ಯಾಕೆಂದರೆ ಹಿಂದಿನ ಮಾತುಗಳನ್ನು ನೀವೇ ಅಂದ್ಕೊಂಡಿದ್ದೀರಿ. 49,999 ವೋಟ್ ಬಂದರೂ ನಾನು ಶಾಸಕಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ ದಿನಗಳನ್ನು ನೆನಪು ಮಾಡಿಕೊಳ್ಳಿ ಅಂತ ಅವ್ರಿಗೆ ನಿಮ್ಮ ಮುಖಾಂತರ ಹೇಳ್ತಿದ್ದೀನಿ. ಇಲ್ಲಿ ಯಾರೂ ದೊಡ್ಡವರಲ್ಲ, ಮತದಾರರೇ ದೊಡ್ಡವರು, ಪಕ್ಷದ ಹೈಕಮಾಂಡೇ ದೊಡ್ಡದು, ಅವ್ರ ತೀರ್ಮಾನ ಅಂತಿಮ ತೀರ್ಮಾನ. ಈಗ ನಾನು ಹೇಳಿದೆ ನಮ್ಮ ಪಕ್ಷಕ್ಕೆ ಅಗೌರವ ತಂದಂಗೆ ಆಗ್ತದೆ. ಈಗ ನಮ್ಮ ಪಕ್ಷಕ್ಕೆ ದೇವೇಗೌಡರು, ಕುಮಾರಸ್ವಾಮಿಯವರು, ರೇವಣ್ಣ ಹೈಕಮಾಂಡ್ ಇದೆ, ನಮ್ಮ ಕೋರ್ ಕಮಿಟಿ ಇದೆ. ಕೋರ್ ಕಮಿಟಿಲಿ ಏನು ತೀರ್ಮಾನ ಆಯಿತು ಅದನ್ನು ಪಾಲಿಸಬೇಕು. ಅದನ್ನು ಬಿಟ್ಟು ಇವ್ರು ಹೇಳ್ತಕ್ಕಂಥದ್ದು ಈಗೊಂದು ಮಾತಾಡೋದು ನಾವು ನೋಡಿದ್ದೀವಿ. ನಾನು ಪಾರ್ಲಿಮೆಂಟಲ್ಲಿ ಚುನಾವಣೆ ನಿಂತಾಗ ಯಾರ ಜೊತೆ ಸಖ್ಯ ಬೆಳೆಸಿದ್ರು, ನನಗೆ ಹೆಂಗೆ ವಿರೋಧ ಮಾಡಿದರು, ನಾನು ಚುನಾವಣೆ ಸೋಲ್ಸೋಕ್ಕೆ ಪಾರ್ಟಿ ವಿರುದ್ಧ ಚಟುವಟಿಕೆ ನಾನು ದೂರು ಕೊಡಲಿಲ್ಲ. ಬದಲಾವಣೆ ಆಗಲಿ, ಯಾವತ್ತೂ ಶಾಶ್ವತವಲ್ಲ ರಾಜಕೀಯವಾಗಿ ಅಂತೇಳಿ ಈ ರೀತಿ ಮಾಡ್ತಕ್ಕಂಥದ್ದಿದೆಯಲ್ಲ, ಎಲ್ಲೋ ಒಂದು ಕಡೆ ಆ ಪಕ್ಷನ ಬಿಡೋ ಸ್ಥಿತಿಲಿ ಮಾತಾಡ್ತಾವ್ರ ಏನು ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ ಅಂತ ನನ್ನ ಅಭಿಪ್ರಾಯ. ಆ ಥರ ಅದೇ ಆ ಥರ ನೀವು ಹೇಳಿದ್ರಲ್ಲ, ಹೇಳ್ದಂಗೆ ಕರೆಕ್ಟ್. ನಂಬೈಲ್ ಈಗ ಅವ್ರು ಹೇಳೋದು ನೋಡಿದರೆ ಸಿಟ್ಟಿಂಗ್ MLAಗಳಿಗೆ ಕೊಡಬೇಕು ಅಂತ ಎಲ್ಲ ಕಡೆ ನಮ್ಮದು ಅವ್ರದ್ದು ಒಂದು ತೀರ್ಮಾನ ಆಗಿರೋದ್ರಿಂದ ಅದು ಉಲ್ಲಂಘನೆ ಆಗಲ್ಲ ಅಂತ ಗೊತ್ತಾಗಿ ಇದನ್ನು ಮಾಡ್ತಕ್ಕಂಥ ಹತಾಶರಾಗಿ ಮಾತಾಡ್ತಕ್ಕಂಥದ್ದು ಅದನ್ನು ಮಾತಾಡಬಾರ್ದು. ಎಲ್ಲ ವ್ಯಕ್ತಿತ್ವಕ್ಕಿಂತ ಜಾಸ್ತಿ ದೊಡ್ಡದು ಯಾವುದು ಅಂದರೆ ಪಕ್ಷನೇ ದೊಡ್ಡದು ಅನ್ನೋದನ್ನು ನಾನು ಅರ್ಥಕೋಬೇಕು, ಅವರು ಅರ್ಥಕೋಬೇಕು, ಎಲ್ಲರೂ ಅರ್ಥಕೋಬೇಕು. ಯಡಿಯೂರಪ್ಪನವರು ಕೂಡ ಒಪ್ಕೊಂಡಿದ್ದಾರೆ ನಮಗೆ ಅನಿವಾರ್ಯ ಇದೆ ಮೈತ್ರಿ ಅಂತ ಹೇಳಿ. ಅದು ಇವರು ಅವರನ್ನು ಮೀರಿ ಮಾತಾಡ್ತಾರೆ. ಯಡಿಯೂರಪ್ಪನವರು ಅಥವಾ ಕುಮಾರಸ್ವಾಮಿಯವರು ಅನ್ನೋ ಪ್ರಶ್ನೆ ಇಲ್ಲ. NDA ತೀರ್ಮಾನ ಆದಮೇಲೆ ನಾವು ಪಾರ್ಟ್ನರ್ಸ್ ಆದಮೇಲೆ ನಾವು ಅವ್ರ ಜೊತೆ ಸೇರಿದ ಮೇಲೆ ಇಲ್ಲಿ ಮಾತಿನ ಪ್ರಶ್ನೆ ಇಲ್ಲವೇ ಇಲ್ಲ. ಅಲ್ಲಿ ವಿಚಾರ ಅಂದರೆ ಅಂತ ಹಿರಿಯ ರಾಜಕಾರಣಿಗಳಿಗೆ ರಾಜಕೀಯ ಪರಿಸ್ಥಿತಿ ಗೊತ್ತಾಗಿದೆ, ಇವರು ಅದನ್ನು ಮಾತಾಡ್ತಾರೆ. ಮುಂದಿನ ದಿನಗಳಲ್ಲಿ ಅರ್ಥ ಆಗುತ್ತೆ ಬಿಡಿ. ಅದು ಜನನೂ ತೀರ್ಮಾನ ಮಾಡ್ತಾರೆ, ಪಕ್ಷನೂ ತೀರ್ಮಾನ ಮಾಡುತ್ತೆ. ಅದಕ್ಕೆ ಅವ್ರು ಮಾತಾಡೋದು ಅನ್ನೋ ರೀತಿಯಲ್ಲಿ ನಾನು ಮಾತಾಡೋಕ್ಕಾಗಲ್ಲ. ನಮ್ಮ ಲಿಮಿಟೇಷನ್ ಏನಿದೆ, ಪಕ್ಷದ ಜೊತೆಲಿರಬೇಕು. ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದ ಅಧ್ಯಕ್ಷನಿಗೆ ಎಷ್ಟು ಅಗೌರವ ಆಯ್ತದೆ ಅವ್ರ ಪಕ್ಷದ ಅನ್ನೋದ್ರ ಬಗ್ಗೆ ಮೀರಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಅವ್ರ ಪಕ್ಷದ ಅಧ್ಯಕ್ಷರಿಗೆ ಒಂದು ಸಂಕಟ ತರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಸನ ಮತ್ತು ಮಂಡ್ಯದಲ್ಲಿ ಬಿಜೆಪಿ ಸದೃಢವಾಗಿದೆ, JDS ಅವರ ಅವಶ್ಯಕತೆ ಅಷ್ಟೊಂದು ಕಾಣಿಸಲ್ಲ ಅನ್ನೋದು ಆ ಅರ್ಥದಲ್ಲಿ ಮಾತಾಡ್ತಾರೆ. ಅಲ್ಲ, ಮಂಜು ಅಂತೇಳಿ BJPಯ ಕ್ಯಾಂಡಿಡೇಟ್ ಆಗಿ 5.5 ಲಕ್ಷ ವೋಟ್ ತಗೊಂಡವನು ನಾನು ಒಬ್ಬನೇ ಈ ಜಿಲ್ಲೆಯಲ್ಲಿ. ಅವರೆಲ್ಲ ಹಿಂದೆ ಎಲ್ಲ ಸದೃಢವಾಗಿ ಎಲೆಕ್ಷನ್ ಮಾಡಿದ್ರಲ್ಲ. ನಮ್ಮ ಹಿರಿಯರಾದಂಥ ನಮ್ಮ ನಾಯಕರಾದಂಥ ಶಿವಪ್ಪನವರು ಚುನಾವಣೆ ನಿಂತಿದ್ರು, ಸುಶೀಲಮ್ಮನವರು ನಿಂತಿದ್ರು. ಅದು ಎಷ್ಟು ಲಕ್ಷದ ಮೇಲೆ ಏರಲಿಲ್ಲ ಅನ್ನೋದ್ರ ಬಗ್ಗೆ ಆತ್ಮಾಲೋಕ ಅವ್ರು ಮಾಡ್ಕೊಳ್ಳಿ. ಪಕ್ಷ ಒಂದಂತೂ ಸತ್ಯ, ಮತದಾರರಿಗೆ ಗೌರವ ಕೊಡಬೇಕು, ಹೈಕಮಾಂಡ್ನವ್ರ ನಿರ್ಧಾರಕ್ಕೆ ಗೌರವ ಕೊಡಬೇಕು. ಆ ರೀತಿಯಲ್ಲಿ ನಾವು ನಡ್ಕೊಂಡಾಗ ಮಾತ್ರ ಮುಂದಿನ ಅವರವರ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಶಿವಲಿಂಗೇಗೌಡರು ಸದನದಲ್ಲಿ ಮಾತಾಡುತ್ತಾ ಅಲ್ಲ, ನಾನು ಇದ್ದೆ ಸದನದಲ್ಲಿ, ಇದರಲ್ಲಿ ನನಗೆ ಬೇಜಾರಾಗಿ ಆಮೇಲೆ ಆಚೆ ಬಂದೆ. ಆಮೇಲೆ ರಿಯಾಕ್ಷನ್ನು ಕೂಡ ನಾನು ಮಾಡಿದೆ ಅದರಲ್ಲಿ. ಬಟ್ ಏನೇ ಆಗಿರಲಿ, ನಾವು ಒಬ್ಬರು ಶಾಸಕರಾಗಿದ್ದು 3 ಬಾರಿ ಆಗಿ 4 ಬಾರಿ ಆದವರು ಹೆಂಗೆ ನಡ್ಕೋಬೇಕು ಅಂತ ನಾವೇ ಅರ್ಥಕೊಳ್ದೆ ಹೋಗ್ಬಿಟ್ರೆ, ಅವರು ಮಾತಾಡೋದ್ರಿಂದ ದೊಡ್ಡವರಾಯ್ತಾರೆ ಅಂತ ಅವ್ರು ಏನಾದ್ರು ತಿಳ್ಕೊಂಡ್ರೆ ಈಸ್ ಬಿಕಮಿಂಗ್ ವೆರಿ ಸ್ಮಾಲ್ ಇನ್ ಫ್ರಂಟ್ ಆಫ್ ವೋಟರ್ಸ್. ಅವ್ರು ಮಾತಾಡಿರೋದು ಅವ್ರಿಗೆ ಅಗೌರವ ಅಲ್ಲ, ಅರಸೀಕೆರೆ ಕ್ಷೇತ್ರದ ಮತದಾರರು ಓಟ್ ಹಾಕಿದಾರಲ್ಲ ಅವ್ರಿಗೆ ಅಗೌರವ ತಂತಕ್ಕಂಥದ್ದಾಗಿದೆ. ಅದನ್ನು ಮೀರಿ ಮಾತಾಡೋದು ಇದೆಯಲ್ಲ, ಅದು ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನಾಗ್ತದೆ ಅನ್ನೋದನ್ನ ಅವರೇ ನಿರ್ಧಾರ ಮಾಡ್ಕೊಂಡು. ಶಿವಲಿಂಗೇಗೌಡರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಅವರು ಮಾತಾಡೋಕೆ ನಿಂತ್ಕೊಂಡೋಗಿ ಎಲ್ಲರೂ ಕೂಡ ಯಾವಾಗಲೂ ಕೂಡ ವಿರೋಧ ಮಾಡ್ತಾರೆ. ಇದರಿಂದ ಯಾರೋ ಇದ್ದಾರೆ ನೋಡಿ, ಇದರಿಂದ ಯಾರೋ ಇದ್ದಾರೆ ನೋಡಿ, ಒಂದು ನಿಮಿಷ. ಹಾಸನ ಜಿಲ್ಲೆಯವರೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವೆಲ್ಲ ನೋಡ್ರಿ, ಯಾರ್ಯಾರಿಗೂ ಟಾರ್ಗೆಟ್ ಮಾಡಲ್ಲ. ಈಗ ಅವ್ರವರೇ ಗುಂಡು ಹೊಡ್ಕೋಬೇಕು. ಈಗ ರಿಯಲ್ ಎಸ್ಟೇಟ್ ಅನ್ನೋದ್ರಲ್ಲಿ ಹಂಗೆ ರಾಜಕಾರಣಿಗಳಲ್ಲೂ ಆಗ್ತಾರೆ, ಯಾರು ಏನು ದೊಡ್ಡವರೇನಿಲ್ಲ. ನಾವು ಬಾವಿನಲ್ಲಿದ್ದಾಗ ಧುಮುಕಿದಾಗ ನಾವು ಮಾತಾಡಿದ ಘೋಷಣೆ ಕೂಗ್ತಾ ಇದ್ದೋ ಸರ್ಕಾರದ ವಿರುದ್ಧವಾಗಿ, ನೀವು ಮಾಡಿರೋ ವೈಫಲ್ಯದ ಬಗ್ಗೆ
ನಾವು ಕೋರ್ತಾ ಅಲ್ಲ ಕೊಬ್ಬರಿ ಕಳ್ಳ ಅಲ್ಲ ಯಾತಿಗೆ ಬಂತದು ಬೆನ್ನಿಗೆ ಚೂರಿ ಹಾಕಿ ಯಾತಿಗೆ ಬಂತದು ಮೊದಲು ನಾನು ಕಳ್ತನ ಮಾಡಿಲ್ಲ ಅಂದ್ಮೇಲೆ ಹಾಕಿ ಆರೋಪ ಅಂತ ಅದಲ್ಲ ಒಬ್ಬ MLA ಹೆಂಡತಿ ತಹಸೀಲ್ದಾರರ ಮೇಲೆ ಮಾತಾಡಿದ್ಮೇಲೆ ನಾವು ವಿರೋಧ ಪಕ್ಷದವ್ರಿಗೆ ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷದವರು ಸ್ಲೋಗನ್ ಕೂಗುವಂಥದ್ದು ಅದು ವಾಡಿಕೆ ಅದು ತಪ್ಪೇನಿಲ್ಲ ಅದು ಮಾತಾಡ್ತೀವಿ ಅದ್ರ ಮಧ್ಯದಲ್ಲಿ ಇವ್ರು ಮಾತಾಡ್ತಕೊಂಡು ಆ MLA ಹೆಂಡತಿ ಮೇಲೆ ಮಾತಾಡೋದು ಇನ್ನೊಂದು ಮಾತಾಡಿದ್ರಲ್ಲ ಅದು ಆಕ್ರೋಶ ಕೊಂಡಾಗ ಬೇರೆಯವ್ರು ಮಾತಾಡಿದೆ ಶಿವಲಿಂಗೇಗೌಡರು. ಇದರಲ್ಲಿ ಇಲ್ಲ. ನೀವು ನಮ್ಮ ಸುನಿಲ್ ಕುಮಾರ್ ಅವರು ಓದಿದ್ರು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾತಾಡಿದ್ದಾರೆ ಅಂತ. ಆ ಪದಗಳು ನನಗೆ ಬರಲ್ಲ, ಆ ಪದ ಅವ್ರಿಗೆ ಸರಿ. ಆ ಪದ ಮಾತಾಡಿದಾರಲ್ಲ, ಮೊದಲು ನಮಗೆ MLAಗಳಿಗೆ ಕ್ಷಮೆ ಕೇಳೋದಲ್ಲ, ಆ ಓಟ್ ಹಾಕೋರಲ್ಲ ಅರಸೀಕೆರೆ ಮತದಾರರು, ಅವ್ರಿಗೆ ಕ್ಷಮೆ ಕೇಳಿ ಅದನ್ನ ಅವರಿಂದ ಶಬಾಸ್ಗಿರಿ ತಗೊಂಡ್ರೆ ಸಾಕು. ಅದು ಅವ್ರು ಈಸ್ ಗುಡ್ ಇನ್ ಅಲ್ಲ. ಹಳ್ಳಿ ಸೊಗಡಲ್ಲಿ ಏನು ಹಳ್ಳಿಕಟ್ಟೆನದು? ಅದು ಅಸೆಂಬ್ಲಿನಪ್ಪ. ಹಳ್ಳಿ ಸೊಗಡಲ್ಲಿ ಮಾತಾಡೋದು, ಹಳ್ಳಿಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡೋದು, ಪಟೇಲರು ಚಾರ್ಮಗರು ಮಾತಾಡೋದು ಅದೇ ಬೇರೆ. ಇದು ಅಸೆಂಬ್ಲಿಲಿ ಮಾತಾಡೋದ್ರಿ. ಇದು ಮೊದಲನೇ ಪದ ಅಲ್ಲ, ಇದು ರೆಕಾರ್ಡ್ ಆಗಿರುತ್ತೆ. ಏನೇನು ಯಾವ್ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ರೆಕಾರ್ಡ್ ಆಗಿದೆ ಅನ್ನೋದನ್ನ ಓದಿದ್ದಾರೆ. ಆ ಪದಗಳು ನಿಮಗೂ ಗೊತ್ತಿದೆ, ಅದನ್ನ ಪುನಃ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಆ ಪದನೂ ನಾವು ಮಾತಾಡೋದು ಸಭ್ಯ ಅಲ್ಲ. ಬಟ್ ಶಾಸಕರಾಗಿ ಆ ರೀತಿ ಮಾತಾಡ್ತಕ್ಕಂಥದ್ದು ಯಾರಿಗೂ ಶೋಭೆ ತರ್ತಕ್ಕಂಥದ್ದಲ್ಲ. ಇದು ಇಡೀ ರಾಜ್ಯಕ್ಕೆ ಅವಮಾನ, ಅದರಲ್ಲೂ ಅರಸೀಕೆರೆ ಮತದಾರರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು. ಅವರು ಈಗಲೇ ಶಿವಲಿಂಗೇಗೌಡರು ಅರಸೀಕೆರೆ ಮತದಾರರಿಗೆ ಅವರು ಮತದಾರನ ಕ್ಷಮೆ ಕೇಳ್ಕೊಂಡ್ಬಿಟ್ರೆ ಸಾಕು. ನಮ್ಗೆ MLAಗಳಿಗೆ ಏನು ಕೇಳ್ಕೊಳ್ಳೋದು ಬೇಡ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.